ಸ್ನೇಹಿತರೆ, ಆತ್ಮೀಯ ಶಿಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್. ಆತ್ಮೀಯರೇ, ಬಹಳಷ್ಟು ಶಿಕ್ಷಕರಿಗೆ ಜನಗಣತಿ ಆ್ಯಪ್ನಲ್ಲಿ ಸಿಂಕ್ ಮಾಡಲಿಕ್ಕೆ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಟೋಕನ್ ಸಮಸ್ಯೆಗಳು ಬಹಳಷ್ಟು ಆಗ್ತಾ ಇದ್ದಾವೆ. ಅದಕ್ಕೆ ಪರಿಹಾರ ಸಿಂಪಲ್ ಇದೆ ರೀ, ಏನು ಸಮಸ್ಯೆ ಇಲ್ಲ. ನೋಡಿ, ಬಹಳಷ್ಟು ಅಭ್ಯರ್ಥಿಗಳಿಗೆ ಅಥವಾ ಶಿಕ್ಷಕರಿಗೆ ಸಿಂಕ್ ಮಾಡದೆ ಟೋಕನ್ ರಿಫ್ರೆಶ್ ದೋಷ ಬರ್ತಾ ಇದೆ. ಸಮ್ ಇಶ್ಯೂಸ್ ಇನ್ ಟೋಕನ್ ರಿಫ್ರೆಶ್, ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ ಎಂಬ ಸಂದೇಶ ಬರ್ತಾ ಇದೆ. ಇದರಿಂದ ಅವ್ರಿಗೆ ಏನಾಗ್ತಾ ಇದೆಯಪ್ಪ ಅಂದರೆ ಯಾವುದೇ ಮಾಡಿದ ಗಣತಿಗಳು ಏನಾಗ್ತಾ ಇಲ್ಲ, ಸಿಂಕ್ ಆಗ್ತಾ ಇಲ್ಲ. ತಾವು ಗಮನಿಸಬೇಕು. ಬಹಳಷ್ಟು ಶಿಕ್ಷಕರೇ ತಾವು ಇದನ್ನು ಗಮನಿಸಲೇಬೇಕು. ಸಿಂಕ್ ಆಗದೇ ಇದ್ದರೆ ನೀವು ಯಾವುದೇ ಜನಗಣತಿ ಮನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಪರಿಹಾರವನ್ನು ಮಾಡಿದರೆ ಭಾಳಷ್ಟು ಬೆಟರ್. ಇಲ್ಲದ್ರೆ ಏನಾಗ್ತಾ ಇದೆ ಅಂದ್ರೆ, ಈಗಾಗಲೇ ನೀವು ತುಂಬಿರ್ತಕ್ಕಂಥ ಎಲ್ಲ ಮನೆಗಳು ಸಿಂಕ್ ಆಗದೇ ಇದ್ದು ಅಂದ್ರೆ ಅವೆಲ್ಲವೂ ಸಹಿತ ಡಿಲೀಟ್ ಆಗ್ತಾ ಇದ್ದಾವೆ. ತಾವು ಗಮನಿಸಬೇಕು. ಎಲ್ಲವೂ ಸಹಿತ ಏನಾಗ್ತಳ್ರಿ, ಡಿಲೀಟ್ ಆಗ್ತಾ ಇದ್ದಾವೆ. ಸೊ ಡಿಲೀಟ್ ಆದವು ಅಂದ್ರೆ ಮತ್ತು ಪುನಃ ನೀವು ಏನು ಮಾಡಬೇಕಾದೈತಿ, ಅವ್ರ ಮನೆಗೆ ಹೋಗಿ ಮಾಹಿತಿಗಳನ್ನ ತುಂಬಬೇಕಾದೈತಿ. ಹಾಗಾಗಿ ತಾವು ಈ ಪಾಯಿಂಟನ್ನು ಗಮನಿಸಬೇಕು. ಹಾಗಾದ್ರೆ ಏನು ಮಾಡಬೇಕು? ಸಿಂಪಲ್ ಇದೆ ಆದ್ಮೇಲೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೇನೆ. ಈಸಿಯಾಗಿ ನಾವೇನು ಮಾಡ್ಬೋದು ಹೇಳ್ರಿ, ಇದಕ್ಕೆ ಪರಿಹಾರವನ್ನು ಹುಡುಕಬಹುದು. ಯಾಕೆಂದರೆ ಆ್ಯಂಡ್ರಾಯ್ಡ್ ವರ್ಷನ್ ಚೇಂಜ್ ಆಗಿದೆ. ನಮ್ಮದು ಆ್ಯಪ್ ಏನಿದೆಲ್ಲ HLO ಆ್ಯಪ್. ಸೊ ನೀವು ಆ್ಯಪನ್ನು ಓಪನ್ ಮಾಡಿದ ಕೂಡಲೇ ಸೈಡ್ ಈ ರೀತಿ 3 ಲೈನ್ ಕಾಣ್ತಾ ಇದ್ದಾವೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಕೆಳಗಡೆ ಲಾಗೌಟ್ ಕೆಳಗಡೆ ಒಂದು ಆಪ್ಷನ್ಸ್ ಇದೆ. ಆ್ಯಂಡ್ರಾಯ್ಡ್ ವರ್ಷನ್ ಆ್ಯಪ್ ವರ್ಷನ್ ಇದೆ. 1.9M ಕವಚ ಇದೆ. ತಾವು ಗಮನಿಸಬೇಕು. ಇದು ಐತಿಯಲ್ಲೋ ಗಮನಿಸಬೇಕು. ಹೌದಾ? ಸೊ ಇದಾದ ನಂತರ ಏನು ಮಾಡಬೇಕಪ್ಪ ಅಂತ ಕೇಳಿದರೆ, ಸೊ ಸಿಂಪಲ್ ಆ್ಯಪನ್ನು ಡಿಲೀಟ್ ಮಾಡಿಬಿಡಿ. ಏನು ಮಾಡಿರಿ, ಆ್ಯಪನ್ನು ಡಿಲೀಟ್ ಮಾಡಿಬಿಡಿ. ಆ್ಯಪನ್ನು ಡಿಲೀಟ್ ಮಾಡಿದ ನಂತರ ಏನು ಮಾಡಿರಿ ಅಂದ್ರೆ, ಸೊ ಪುನಃ ಪ್ಲೇಸ್ಟೋರ್ಗೆ ಹೋಗಿ ಅಥವಾ ನಿಮ್ಮ ಕಡೆ ಯಾವುದಾದ್ರೂ ಲಿಂಕ್ ಇತ್ತಂದರೆ ಆ ಲಿಂಕನ್ನು ಬಳಸ್ಕೊಂಡ ಪುನಃ ಏನು ಮಾಡಿರಿ, ಇನ್ಸ್ಟಾಲ್ ಮಾಡಿ. ನೋಡಿ, ಫಸ್ಟ್ ಏನು ಮಾಡಿರಿ, ಡಿಲೀಟ್ ಮಾಡಿರಿ. ಫಸ್ಟ್ ಏನು ಮಾಡಬೇಕು, ಕಂಪಲ್ಸರಿ ಡಿಲೀಟ್ ಮಾಡಲೇಬೇಕು. ಡಿಲೀಟ್ ಮಾಡಿದ ಕೂಡಲೇ ಏನು ಮಾಡಿರಿ, ಪುನಃ ಪ್ಲೇಸ್ಟೋರ್ಗೆ ಹೋಗಿ ಏನು ಮಾಡಿರಿ, ಇನ್ಸ್ಟಾಲ್ ಮಾಡಿ ಲಾಗಿನ್ ಆಗಿತ್ತಂದ್ರೆ ಅಲ್ಲಿ ಅಪ್ಡೇಟ್ ಆಗಿರ್ತದೆ ಆಟೋಮೆಟಿಕ. ಸೊ ಇದರಿಂದ ನಿಮ್ಮ ಆ್ಯಪ್ನಲ್ಲಿ ಏನಾಗ್ತದೆ, ಇದು ಟೋಕನ್ ರಿಫ್ರೆಶ್ ದೋಷ ಏನದಲ್ಲ ಆಟೋಮೆಟಿಕ್ ಹೋಗಿರ್ತಾ ಇದೆ. ಅವಾಗ ನೀವು ಸಿಂಕ್ ಮಾಡಿದ್ರೂ ಸಹಿತ ಸಿಂಕ್ ಆಗ್ತಾ ಇದೆ. ಬಟ್ ಆಲ್ರೆಡಿ ಯಾವ ಮಾಡಿರ್ತಾರಲ್ಲ ಅವು ಯಾವುವು ಇರೋದಿಲ್ಲ, ಅವೆಲ್ಲವೂ ಸಹಿತ ಕ್ಯಾನ್ಸಲ್ ಆಗಿರ್ತಾ ಇದ್ದಾವೆ. ನೀವು ಪುನಃ ಮತ್ತೆ CN 1ರಿಂದನೇ ಏನು ಮಾಡಬೇಕಾಗ್ತೈತಿ ಹೇಳ್ರಿ, ಸೊ ಮಾಹಿತಿಯನ್ನು ತುಂಬಬೇಕಾಗ್ತೈತಿ. ಹಾಗಾಗಿ ಪ್ರತಿಯೊಂದು 5 ಮನೆ ತುಂಬಿದ ಕೂಡಲೇ ಏನು ಮಾಡಬೇಕು, ನೀವು ಸಿಂಕ್ ಮಾಡೋದನ್ನು ಮರ್ಲಿಕ್ಕೆ ಹೋಗ್ಬಿಡಿ. ಸಿಂಕ್ ಆಗದೇ ಇರ್ತದ್ರೆ ಆ್ಯಪ್ ವರ್ಷನ್ ಚೇಂಜ್ ಆಗಿರ್ತಾ ಇದ್ದಾರೆ. ತಾವು ಇದನ್ನು ಗಮನಿಸಬೇಕು. ಇಲ್ಲಾಂದ್ರೆ ಇನ್ನೂ ಕೆಲವೊಂದು ಪರಿಹಾರಗಳನ್ನ ನಾವು ನೋಡ್ಬೋದು. ಏನು ಹೇಳ್ರಿ, ಫೋನನ್ನು ರೀಸ್ಟಾರ್ಟ್ ಮಾಡೋದು ಗೊತ್ತಿದೆ ನಿಮಗೆ. ಸ್ವಿಚ್ ಆಫ್ ಮಾಡುವಾಗಿಲ್ಲ ರೀ, ರೀಸ್ಟಾರ್ಟ್ ಮಾಡಿ, ಇಲ್ಲ ರಿಫ್ರೆಶ್ ಮಾಡಿ. ನಿಮ್ಮ ಇರ್ತದೆ ಈ ಸ್ವಿಚ್ ಆಫ್ ಬಟನ್ ಹತ್ತಿರನೇ ಏನಿರ್ತದೆ ಹೇಳ್ರಿ, ರಿಫ್ರೆಶ್ ಇರ್ತಾ ಇದೆ ಸ್ನೇಹಿತರೆ, ಗಮನಿಸಬೇಕು. ಹೌದಾ? ಸೊ ಇದು ಸಿಂಪಲ್ ಇದೆ, ನೆನ್ಪಿಟ್ಕೋರಿ. ಈ ರೀತಿ ಏನಾದರೂ ಸಮಸ್ಯೆ ಬರ್ತಾ ಇತ್ತಂದರೆ ತಾವು ಮಾಡಬೇಕಾಗಿರೋದು ಇಷ್ಟ, ನೆನ್ಪಿಟ್ಕೋರಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಆ್ಯಪನ್ನು ಏನು ಮಾಡಿರಿ, ಡಿಲೀಟ್ ಮಾಡಿ. ನಂತರ ಏನು ಮಾಡಿರಿ, ಪ್ಲೇಸ್ಟೋರ್ಗೆ ಹೋಗಿ ಪುನಃ ಆ್ಯಪನ್ನು ಏನು ಮಾಡಿರಿ, ಇನ್ಸ್ಟಾಲ್ ಮಾಡಿ. ಆಮೇಲೆ ಏನು ಮಾಡಿರಿ, ಲಾಗಿನ್ ಆದ ಕೂಡಲೇ ನಿಮ್ಮ ತುಂಬಿರ್ತಕ್ಕಂಥ ಗಣತಿ ಮನೆಗಳು ಸಾರಾಂಶದಲ್ಲಿ ಇದಾವಿಲ್ಲೋ ಚೆಕ್ ಮಾಡಿ. ಇಲ್ಲಾಗಿದ್ದು ಅಂದರೆ ಸಿಂಕ್ ಮಾಡಿರಿ. ಸಿಂಕ್ ಆಗದೇ ಇದ್ದರೆ ಅವೆಲ್ಲವೂ ಸಹಿತ ಕ್ಯಾನ್ಸಲ್ ಆಗಿರ್ತಾ ಇದ್ದಾವೆ. ನೀವು ಪುನಃ ಮತ್ತೊಮ್ಮೆ ಮಾಡಬೇಕಾಗ್ತೈತಿ, ನೆನ್ಪಿಟ್ಕೋರಿ. ಯಾಕಂದರೆ ಡಾಟಾ ಏನಾಗಿರ್ತದೆ, ವೇಸ್ಟ್ ಆಗಿರ್ತದೆ, ಈಗ ಕ್ಯಾನ್ಸಲ್ ಆಗಿರ್ತದೆ, ಮಿಸ್ ಆಗಿರ್ತಾ ಇದೆ. ಯಾಕೆ? ಸೊ ಆ್ಯಪನ್ನು ನೀವು ಅಪ್ಡೇಟ್ ಮಾಡದೇ ಇರೋದರಿಂದ ಈ ಸಮಸ್ಯೆ ಎದುರಾಗಿರ್ತಾ ಇದೆ. ತಾವು ಇದನ್ನು ಗಮನಿಸಬೇಕಾಗ್ತೈತಿ, ರೈಟ್? ಸೊ ಆದ್ಮೇಲೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅಂಶವನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡಲೇಬೇಕು. ದಯವಿಟ್ಟು ತಾವು ಇದನ್ನು ಗಮನಿಸಬೇಕಾಗ್ತೈತಿ ಎಲ್ಲರೂ ಸಹಿತ. ಯಾಕಂದರೆ ಬಹಳಷ್ಟು ಶಿಕ್ಷಕರಲ್ಲಿ ಗೊಂದಲಮಯ ಇದೆ. ನೋಡಿ, ಕಟ್ಟಡ ಸಂಖ್ಯೆ ಒಂದೇ ಇದ್ದಾಗ ನೆನ್ಪಿಟ್ಟುಕೋರಿ, ಕಟ್ಟಡ ಸಂಖ್ಯೆಗಳನ್ನು ಕಂಪಲ್ಸರಿ. ಈಗ 5ನೇ ಕಟ್ಟಡ ಇತ್ತಂದ್ರೆ 5 ಅಂತಂದು ಕರೆಕ್ಟಾಗಿ ಬರೀರಿ. ಗಡಿಬಿಡಿಯಲ್ಲಿ ತಪ್ಪು ಬರಲಿಕ್ಕೆ ಹೋಗಬೇಡ್ರಿ. ಮತ್ತು ಕಟ್ಟಡಗಳ ಸಂಖ್ಯೆ ತಪ್ಪಬಾರ್ದು, ಮಾಹಿತಿ ತಪ್ಪಬಾರ್ದು. ಯಾವುದೇ ರೀತಿಯ ಮಾಹಿತಿಗಳನ್ನು ಅಥವಾ ಕಟ್ಟಡಗಳನ್ನ ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದು ಏನಾಗ್ತದಪ್ಪ ಅಂದ್ರೆ, ನಿಮ್ಮ ಒಂದು ಟೋಟಲ್ ಅಂಕಿಅಂಶಗಳಲ್ಲಿ ವೇರಿಯೇಷನ್ ಆಗ್ತಕ್ಕಂಥ ಸಾಧ್ಯತೆ ಇರ್ತಾಯಿದೆ. ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. CN 5ನಲ್ಲಿ ಒಂದು ವೇಳೆ ಗಮನಿಸಬೇಕು, ಬಹಳಷ್ಟು ಅಭ್ಯರ್ಥಿಗಳು CN 5 ಇದೆ ರೀ, 5 ಒಳಗೆ ಏನಾದ್ರೆ 2 ಜನಗಣತಿ ಮನೆ ಇದಾವೆ ಅಂತ ತಿಳ್ಕೊರಿ. ಸೊ 2 ಜನಗಣತಿ ಮನೆಯಲ್ಲಿ 1 ಜನಗಣತಿ ಮನೆಯನ್ನು ಏನು ಮಾಡಿದಿರಿ, ಈಗಾಗಲೇ ತುಂಬಿದಿರಿ. ಸೊ ತುಂಬಿ ಖಚಿತಪಡಿಸಿದ ನಂತರ ಏನು ಮಾಡಬೇಕಪ್ಪ ಅಂದ್ರೆ, ಅದೇ ಕಟ್ಟಡದ ಮೇಲೆ ರಿಪೀಟ್ ಮಾಡಬೇಕು. ಅದೇ ಕಟ್ಟಡ ಸಂಖ್ಯೆ ಕೇಳಿದಾಗ ಅಲ್ಲೇ ಪುನರಾವರ್ತಿಸಿ ಮಾಡಿರಿ. ಆವಾಗ ಜನಗಣತಿ ಮನೆ ಬರ್ತಾ ಇದೆ, ಅಲ್ಲಿ ರಿಪೀಟ್ ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಿಯೂ ಸಹಿತ ಹೊಸದು ಅನ್ನೋದಿದೆ ಆಪ್ಷನ್ಸ, ಆರೆಂಜ್ ಕಲರ್ದಲ್ಲಿ, ಅದನ್ನೇ ಕ್ಲಿಕ್ ಮಾಡಬೇಕು.
ಒಂದು ವೇಳೆ ನೀವು ಜನಗಣತಿ ಮೇಲೂ ರಿಪೀಟ್ ಮಾಡಿದರೆ ಅದು ಕುಟುಂಬ ಸಂಖ್ಯೆಯಾಗಿ ಕನ್ವರ್ಟ್ ಆಗ್ತೈತಿ. ಅದು ಜನಗಣತಿ ಮನೆ ಆಗಂಗಿಲ್ಲ, ಅಲ್ಲಿ ಜನಗಣತಿ ಮನೆಯೂ ಸಹಿತ ಸೇಮ್ ಇರ್ತಾ ಇದೆ. ಯಾಕೆ ಒಂದನೇ ಇದರಲ್ಲಿ 005 ಇತ್ತಂದ್ರೆ ಇಲ್ಲಿ ಸಹಿತ 005 ಬರ್ತೈತಿ. ಬಿಕಾಸ್ ನೀವು ಕುಟುಂಬ ಯಾಕೆ ಜನಗಣತಿ ಮನೆಯಲ್ಲೂ ಸಹಿತ ರಿಪೀಟ್ ಹೊಡೆದಿದ್ದಾರೆ. ಹಾಗಾಗಿ ಜನಗಣತಿ ಮನೆಯಲ್ಲಿ ಯಾವುದೇ ರೀತಿ ರಿಪೀಟ್ ಮಾಡ್ಲಿಕ್ಕೆ ಹೋಗಬೇಡಿ. ಅದನ್ನೇನು ಮಾಡಿರಿ, ಹೊಸ ಜನಗಣತಿ ಮನೆ ಅಂತಲೇ ಕನ್ಸಿಡರ್ ಮಾಡಿರಿ. ಯಾಕಂದರೆ ನೀವು ಒಂದು ಕಟ್ಟಡದಲ್ಲಿ 2 ಜನಗಣತಿ ಮನೆ ತೋರಿಸಿದ್ರಿ ಅಂದ್ಕೂಡಲೇ ಪ್ರತಿಯೊಂದೊಂದು ಹೊಸ ಜನಗಣತಿ ಮನೆಗಳಂತಂದು ನಾವೇನು ಮಾಡ್ತೇವೆ ಕನ್ಸಿಡರ್ ಮಾಡ್ತಿರ್ತಾವೆ. ಹೌದಾ? ಸೊ ಹಾಗಾಗಿ ತಾವು ಇದನ್ನು ಗಮನಿಸ್ಬೇಕಾಗ್ತದೆ. ಇನ್ನು ಮತ್ತೊಂದು ವಿಶೇಷ ಅಂಶ ಏನಪ್ಪ ಅಂದ್ರೆ, ಈಗ CN 5ನೇ ತುಂಬಿದ್ದೀರಾ, ಕಟ್ಟಡ ತುಂಬಿದಾರ. ನೆಕ್ಸ್ಟ್ CN 6ಕ್ಕೆ ಹೋಗಿದ್ದೀರಾ. CN 6ಕ್ಕೆ ಅಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊರಿ. ಅಲ್ಲಿ ಯಾರೂ ಮನೆಯಲ್ಲಿ ಇಲ್ಲ ಅಂದ್ಕೊಳ್ಳಿ ನಂಬರನ್ನು ಸ್ಕಿಪ್ ಮಾಡಿ 7ನೇದಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ CN 6ನ್ನು ನಿಮ್ಮ ಆ್ಯಪ್ನಲ್ಲಿ ಟೈಪ್ ಮಾಡಿ ಜನಗಣತಿ ಮನೆಯನ್ನು ಜನ್ರೇಟ್ ಮಾಡಿ, ಅಲ್ಲಿ ಎಷ್ಟು ಮನೆಗಳದಾವೆ ನೋಡಿರಿ. ಜನಗಣತಿ ಮನೆ ಒಂದೇ ಐತಂದ್ರೆ ಒಂದು ಸಲ ಜನ್ರೇಟ್ ಮಾಡಿರಿ, 2 ಅಂದ್ರೆ 2 ಸಲ ಜನ್ರೇಟ್ ಮಾಡಿರಿ, ಅರ್ಧ ಮಾಹಿತಿ ತುಂಬ್ರಿ. ಈಗ ಉದಾಹರಣೆ CN 6 ಹಾಕ್ರಿ, ಹೊಸ ಜನಗಣತಿ ಸಂಖ್ಯೆ ಕೇಳ್ತೈತಿ, ಹೊಸದು ಅನ್ರಿ ಜನ್ರೇಟ್ ಆಗ್ತೈತಿ. 1-2 ಪ್ರಶ್ನೆ, ನೆಲಕ್ಕೆ ನಾವು ನೋಡಿದ್ಕೊಳ್ಳಿ ಗೊತ್ತಾಯ್ತು, ಮನೆ ನೋಡಿದ್ಕೊಳ್ಳಿ ನೆಲಕ್ಕೆ ಏನಿದೆ, ಗೋಡೆ ಯಾವುದಿದೆ, ಮೇಲ್ಛಾವಣಿ ಏನಿದೆ, ಹೌದಾ? ಅಷ್ಟು ಮಾಡಿರಿ, ಬ್ಯಾಕ್ ಬರ್ರಿ. ಅದೇನಾಗ್ತದೆ ನಿಮ್ದು ಆ್ಯಪ್ನ ಹೋಮ್ ಪೇಜ್ ಏನಲ್ಲ ಮಾಹಿತಿ ತಿದ್ದುಪಡಿ ಅನ್ನೋದೊಂದು ಬಾಕ್ಸ್ ಇದೆ. ಆ ಮಾಹಿತಿ ತಿದ್ದುಪಡಿ ಬಾಕ್ಸ್ನಲ್ಲಿ ಅದು ಆಟೋಮೆಟಿಕ್ ಏನಾಗಿರ್ತದೆ, ಅಪೂರ್ಣ ಆಗಿರ್ತಕ್ಕಂಥ ಮಾಹಿತಿ ಸೇವ್ ಇರ್ತದೆ. ಅವ್ರು ಯಾವಾಗ ಬರ್ತಾರಲ್ಲ ಅವಾಗ ನೀವೇನು ಮಾಡ್ಬೋದು, ಅಲ್ಲಿ ಹೋಗಿ ಮತ್ತೆ ಪುನಃ ಮಾಹಿತಿಯನ್ನು ತುಂಬಬಹುದು. ಬಟ್ ಸ್ಕಿಪ್ ಮಾಡಿ ಮುಂದಿನ ಕಟ್ಟಡಕ್ಕೆ ಏನು ಮಾಡಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಹೋಗಬೇಡಿ. ರೈಟ್? ಸೊ ಯಾವುದೇ ರೀತಿ ಗೊಂದಲಕ್ಕೆ ಒಳಗಾಗದೆ ತಾವೇನು ಮಾಡಿರಿ, ಆರಾಮಾಗಿ ಏನು ಮಾಡಿರಿ ಅಂದ್ರೆ ಸೊ ಗಣತಿ ಕಾರ್ಯನ ಸುಲಭವಾಗಿ ಖುಷಿಯಾಗಿ ಮಾಡಿ ಅಂತ ಹೇಳ್ತಾ, ಮತ್ತೆ ಹಾಗೇನಾದರೂ ಡೌಟ್ಗಳಿದ್ದು ಅಂದರೆ, ಮತ್ತು ವಿಶೇಷ ಅಂಶಗಳಿದ್ದು ಅಂದರೆ ಮತ್ತೆ ನಿಮ್ಮ ಜೊತೆ ಚರ್ಚೆ ಮಾಡೋಣ. ಸೊ ಎಲ್ಲರೂ ಚೆನ್ನಾಗಿ ಗಣತಿ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ. ಥ್ಯಾಂಕ್ ಯು ಸ್ನೇಹಿತರೆ, ಆತ್ಮೀಯರೇ, ಶಿಕ್ಷಕರೇ, ಧನ್ಯವಾದಗಳು.